ತುಮಕೂರಿನಿಂದ ಸಂಸದರಾಗಿ ಆಯ್ಕೆಯಾದ ಸೋಮಣ್ಣ ಅವರು ಕೇಂದ್ರ ಸಚಿವರಾಗ್ತಾ ಇದ್ದಂತೆ ಎಲ್ಲೆಡೆ ಸಂಭ್ರಮ ಮನೆ ಮಾಡಿದ್ದು ಒಂದು ಕಡೆ ಆದ್ರೆ ಸೋಮಣ್ಣ ಅವರ ಬ್ಯಾನರ್ ಅನ್ನ ಹರಿದು ಕಿಡಿಗೇಡಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿರೋದು ಮತ್ತೊಂದು ಕಡೆ. ಕೊಲ್ಲಾಪುರದಮ್ಮ ಜಾತ್ರೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರು ಸೋಮಣ್ಣ ಅಭಿಮಾನಿಗಳು ಸೋಮಣ್ಣ ಅವರಿಗೆ ಶುಭ ಕೋರಿ ಒಂದು ಫ್ಲೆಕ್ಸ್ ಅನ್ನ ಅಳವಡಿಸಿರ್ತಾರೆ. ಯಾರು ಕಿಡಿಗೇಡಿಗಳು ಅದನ್ನ ಹರಿದು ಆಕ್ರೋಶವನ್ನ ವ್ಯಕ್ತಪಡಿಸಿರುವ ಘಟನೆ ತುಮಕೂರಿನ ಕೊಲ್ಲಾಪುರದಮ್ಮ ಜಾತ್ರೆಯಲ್ಲಿ ನಡೆದಿದೆ. ಈ ರೀತಿ ಬ್ಯಾನರ್ ಅನ್ನ ಹರಿದು ಹಾಕಿದ್ದಕ್ಕೆ ಈಗ ಬಿಜೆಪಿಯ ಬೆಂಬಲಿಗರು ಮತ್ತು ಅಭಿಮಾನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿ ಕೃತ್ಯ ಎಸಗಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ನಿನ್ನೆಷ್ಟೇ ನಾವು ಸೆಲೆಬ್ರೇಷನ್ ಗಮನಿಸ್ತಾ ಇದ್ವಿ ತುಮಕೂರಿನಲ್ಲಿ ಯಾವ ರೀತಿ ಪಟಾಕಿ ಹೊಡೆದು ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ರು. ಸೋಮಣ್ಣನವರು ಕೇಂದ್ರದಲ್ಲಿ ಸಚಿವರಾದ್ರು ಅಂತ ಹೇಳಿ ಕುಣಿದು ಕುಪ್ಪಳಿಸ್ತಾ ಇದ್ರು ತುಮಕೂರಿನ ಬಿಜೆಪಿ ಕಚೇರಿ ಎದುರುಗಡೆ. ಆದ್ರೆ ಮತ್ತೊಂದು ಕಡೆ ಕೊಲ್ಲಾಪುರದಮ್ಮ ಜಾತ್ರೆಯಲ್ಲಿ ಸೋಮಣ್ಣ ಅವರ ಭಾವಚಿತ್ರ ಇರುವಂತಹ ಫ್ಲೆಕ್ಸ್ ಅನ್ನ ಹರಿದು ಹಾಕಿದ್ದಾರೆ ಕಿಡಿಗೇಡಿಗಳು. ನೋಡಿ, ತಾವು ಗಮನಿಸ್ತಾ ಇದ್ದೀರಿ ಕೊಲ್ಲಾಪುರದಮ್ಮ ಜಾತ್ರೆಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಕೊರಟಗೆರೆಯ ಸಂಕೇನಹಳ್ಳಿಯಲ್ಲಿ ಕಿಡಿಗೇಡಿಗಳು ಈ ರೀತಿಯ ಕೃತ್ಯಕ್ಕೆ ಸಾಕ್ಷಿಯಾಗಿದ್ದಾರೆ. ಸೋಮಣ್ಣ ಫೋಟೋ ಇದ್ದ ಫ್ಲೆಕ್ಸ್ ಅನ್ನ ಹರಿದು ಹಾಕಿದ್ದಾರೆ ಕಿಡಿಗೇಡಿಗಳು. ಬಿಜೆಪಿ ಕಾರ್ಯಕರ್ತರಿಂದ ಶುಭ ಹಾರೈಸಿ ಹಾಕಲಾಗಿದ್ದ ಫ್ಲೆಕ್ಸ್ ಇದು. ಆ ಫ್ಲೆಕ್ಸ್ ನಲ್ಲಿ ಸೋಮಣ್ಣ ಅವ್ರ ಫೋಟೋ ಇತ್ತು. ಆ ಸೋಮಣ್ಣ ಅವರ ಫೋಟೋನ ಕಿಡಿಗೇಡಿಗಳು ಹರಿದು ಹಾಕಿದ್ದಾರೆ. ಕೊಲ್ಲಾಪುರದಮ್ಮ ಜಾತ್ರೆ ಹಿನ್ನೆಲೆ ಈ ಫ್ಲೆಕ್ಸ್ ಅನ್ನ ಅಳವಡಿಸಲಾಗಿತ್ತು. ಅದರಲ್ಲಿ ಸೋಮಣ್ಣ ಅವ್ರ ಫೋಟೋ ಇತ್ತು. ಈ ಫೋಟೋನ ನೋಡಿದ ಕಿಡಿಗೇಡಿಗಳು ಈ ರೀತಿಯ ಕೃತ್ಯವನ್ನ ಎಸಗಿದ್ದಾರೆ. ಇದೇ ವಿಚಾರವಾಗಿ ಗಲಾಟೆಯೂ ಕೂಡ ಆಗಿರೋದು ಬಿಜೆಪಿ ಮತ್ತು ಅಲ್ಲಿ ನೆರೆದಿದ್ದ ಕಿಡಿಗೇಡಿಗಳ ಮಧ್ಯೆ ಅಂತ ಮಾಹಿತಿ ಲಭ್ಯ ಆಗ್ತಾ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಸ್ ಲಭ್ಯ ಆಗಬೇಕಾಗಿದೆ. ಈಗ ಈ ರೀತಿಯ ಕೃತ್ಯ ಎಸಗಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಈ ಬಿಜೆಪಿಯ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತುಮಕೂರಿನ ಕೊರಟಗೆರೆ ತಾಲೂಕಿನ ಸಂಕೇನಹಳ್ಳಿಯಲ್ಲಿ ಏನು ಕೊಲ್ಲಾಪುರದಮ್ಮ ಜಾತ್ರೆ ನಡೀತಾ ಇತ್ತು, ಜಾತ್ರೆಯ ಹಿನ್ನೆಲೆ ಈ ಒಂದು ಫ್ಲೆಕ್ಸ್ ಅನ್ನ ಅಳವಡಿಸಲಾಗಿತ್ತು. ಶುಭಾಶಯ ಕೋರಿ ಬಿಜೆಪಿ ಕಾರ್ಯಕರ್ತರು ಅಲ್ಲಿ ಫ್ಲೆಕ್ಸ್ ಅನ್ನ ಹಾಕಿದ್ರು. ಆ ಫ್ಲೆಕ್ಸ್ ನಲ್ಲಿ ಸೋಮಣ್ಣ ಅವ್ರ ಫೋಟೋ ಇದೆ. ಆ ಫೋಟೋನ ಕಿಡಿಗೇಡಿಗಳು ಹರಿದು ಹಾಕಿರುವಂತಹ ಒಂದು ಘಟನೆ ನಡೆದಿದೆ. ಇದೇ ವಿಚಾರ ಈಗ ಆಕ್ರೋಶಕ್ಕೆ ಕಾರಣ ಆಗಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಗಲಾಟೆಯೂ ಕೂಡ ಆಗಿರುವಂತದ್ದು ಈ ರೀತಿಯ ಒಂದು ಬೆಳವಣಿಗೆ. ನೋಡಿ, ತಾವು ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ ಯಾವ ರೀತಿ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಜಗದೀಶ್ ಈಗ ಫೋನ್ ಸಂಪರ್ಕದಲ್ಲಿ. ಜಗದೀಶ, ಏನಾಯ್ತು, ಏನ್ ಅಪ್ಡೇಟ್ಸ್ ಕೊಡ್ತೀರಿ ಒಂದು ಘಟನೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ? ಶ್ರೀಪಾದ್, ನಿನ್ನೆ ಅಷ್ಟೇ ನೂತನ ಕೇಂದ್ರ ಸಚಿವರಾಗಿ ವಿ ಸೋಮಣ್ಣ ಅವರು ಕೂಡ ಒಂದು ಅಧಿಕಾರವನ್ನು ಕೂಡ ಸ್ವೀಕಾರ ಮಾಡುವಂಥದ್ದು. ಈ ಒಂದು ಬೆನ್ನಲ್ಲೇ ಏನು ತುಮಕೂರಿನಲ್ಲಿ ಒಂದು ದೇವಸ್ಥಾನದ ಒಂದು ಜಾತ್ರೆ ಇತ್ತು. ಆ ಒಂದು ಜಾತ್ರೆಗೆ ಅಳವಡಿಸಿದಂತ ಒಂದು ಫ್ಲೆಕ್ಸ್ ಅಂತ ಫ್ಲೆಕ್ಸ್ ಅನ್ನ ಹರಿದು ಹಾಕಿರುವಂತ ಕಿಡಿಗೇಡಿಗಳು ರಾತ್ರಿ ಇದರಿಂದ ಈಗ ಬಿಜೆಪಿ ಕಾರ್ಯಕರ್ತರು ಕೂಡ ಸಾಕಷ್ಟು ಆಕ್ರೋಶನೂ ಕೂಡ ಹೊರಹಾಕ್ತಿರುತ್ತೆ. ಅಂದ್ರೆ ಈ ಒಂದು ಘಟನೆ ನಡೆದಿರುವಂತದ್ದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಸಂಕೇನಹಳ್ಳಿ ಗ್ರಾಮದಲ್ಲಿ. ಈ ಒಂದು ಸಂಕೇನಹಳ್ಳಿ ಗ್ರಾಮದ ಏನು ಕೊಲ್ಲಾಪುರಮ್ಮ ದೇವಿ ಜಾತ್ರಾ ಮಹೋತ್ಸವ ಇತ್ತು. ಈ ಒಂದು ಜಾತ್ರಾ ಮಹೋತ್ಸವ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಜಾತ್ರಾ ಮಹೋತ್ಸವಕ್ಕೆ ಶುಭಾಶಯವನ್ನ ಕೋರಿ ಸೋಮಣ್ಣ ಅವರು ಇರುವಂತಹ ಭಾವಚಿತ್ರ ಮತ್ತೆ ಸ್ಥಳೀಯ ಮುಖಂಡರು ಇರುವಂತಹ ಒಂದು ಚಿತ್ರನೂ ಕೂಡ ಅಲ್ಲಿ ಒಂದು ಫ್ಲೆಕ್ಸ್ ಅನ್ನು ಕೂಡ ಹಾಕಲಾಗಿತ್ತು. ಈ ಒಂದು ಫ್ಲೆಕ್ಸ್ ಅನ್ನ ಯಾರು ಕಿಡಿಗೇಡಿಗಳು ತಡರಾತ್ರಿ ಒಂದು ಹರಿದು ಕೂಡ ಹಾಕಿರುವಂತದ್ದು. ಇದರಿಂದ ಆಕ್ರೋಶ ಸ್ಥಳೀಯ ಬಿಜೆಪಿ ಮುಖಂಡರು ಕೂಡ ಯಾವ ಈ ಒಂದು ಕಿಡಿಗೇಡಿಗಳು ಈ ಒಂದು ಕೃತ್ಯವನ್ನು ಕೂಡ ಎಸಗಿದ ಅವರ ವಿರುದ್ಧ ಸೂಕ್ತ ಕ್ರಮವನ್ನು ಕೂಡ ಕೈಗೊಳ್ಳಬೇಕು ಅಂತ ಹೇಳಿ ಕೂಡ ಈಗ ಒತ್ತಾಯವನ್ನು ಕೂಡ ಮಾಡ್ತಾ ಇರ್ಬೋದು. ಒಟ್ಟಿನಲ್ಲಿ ಇನ್ನೊಂದು ಕಡೆ ಈ ಒಂದು ಕೃತ್ಯದಿಂದ ಆ ಸ್ಥಳದಲ್ಲಿ ಕೂಡ ಒಂದು ಆತಂಕದ ವಾತಾವರಣ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಶ್ರೀಪಾದ್, ಜಗದೀಶ್, ಯಾವ ವಿಚಾರಕ್ಕೆ ಈ ರೀತಿ ಕಿಡಿಗಳು ಈ ರೀತಿ ಕೃತ್ಯ ಎಸಗಿದ್ರು, ಏನು ಎತ್ತ, ಅವ್ರು ಯಾರು ಅಂತ ಏನಾದ್ರು ಗೊತ್ತಾಗಿದೆಯಾ? ಸದ್ಯ ಶ್ರೀಪಾದ್, ಈಗ ಈ ಒಂದು ಕೃತ್ಯ ಈಗ ಅಷ್ಟೇ ಈಗ ಬೆಳಕಿಗೆ ಬಂದಿರೋದು. ಸದ್ಯ ಪೊಲೀಸರಿಗೆ ಕೂಡ ಈ ಒಂದು ಸಂಬಂಧಪಟ್ಟಂತೆ ಈಗ ಮಾಹಿತಿಯನ್ನು ಕೂಡ ಒಂದು ಸ್ಥಳೀಯ ಮುಖಂಡರು ಕೂಡ ಈಗ ತಿಳಿಸಿರುವಂತದ್ದು. ಸದ್ಯ ಪೊಲೀಸ್ ಒಂದು ತನಿಖೆಯಿಂದ ಒಂದು ಸತ್ಯಾಸತ್ಯತೆ ಕೂಡ ಈಗ ಹೊರಬರಬೇಕಾಗಿರೋದು. ಅಂದ್ರೆ ಈ ಒಂದು ಕೃತ್ಯವನ್ನ ಯಾವ ಒಂದು ಕಿಡಿಗೇಡಿಗಳು ಎಸಗಿದ್ದಾರೆ ಅಂತವ್ರನ್ನ ಯಾವ ಪೊಲೀಸರಿಗೆ ಒಂದು ಪತ್ತೆ ಹಚ್ಚಿ ಒಂದು ಕ್ರಮವನ್ನು ಕೂಡ ಕೈಗೊಳ್ಳಬೇಕಾಗಿರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಜಗದೀಶ್ ಮಾಹಿತಿಗಾಗಿ.